Hello students, ಎಲ್ಲರಿಗೂ ನಮಸ್ಕಾರ. Welcome back to VIGNAN Academy video number 5 of Thermodynamics. Complete discussion on isothermal process. ನೋಡಿ ಐಸೋಥರ್ಮಲ್ ಪ್ರೋಸೆಸ್ ಗೆ ಒಂದು ವಿಡಿಯೋ ಇರುತ್ತೆ, ಆಡಿಯಾಬೆಟಿಕ್ ಪ್ರೋಸೆಸ್ ಗೆ ಇನ್ನೊಂದು ಸಪರೇಟ್ ವಿಡಿಯೋನ ಮಾಡ್ತೀನಿ, ಇನ್ ಮಿಕ್ಕಿರೋ ಸಣ್ಣ ಪುಟ್ಟ ಪ್ರೋಸೆಸ್ ನೆಲ್ಲ ಸೇರಿ ಒಂದು ವಿಡಿಯೋನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕಾನ್ಸೆಪ್ಟ್ ಕ್ಲಿಯರ್ ಇಲ್ದಿರಾ ನೀವು ಪ್ರಾಬ್ಲಮ್ ಗೆ ಹೋಗೋದನ್ನ ಪ್ರೊಹಿಬಿಟ್ ಮಾಡಿದಾಗಿದೆ. ಕಾನೂನು ಬಾಹಿರ ಆಗಿರತ್ತೆ ಕಾನ್ಸೆಪ್ಟ್ ತಿಳ್ಕೊಂಡಿರಾ ಸೀದಾ ಏನಾದ್ರು ಪ್ರಾಬ್ಲಮ್ಸ್ ಗೆ ಹೋದ್ರೆ. ಯಾಕೆಂದ್ರೆ ಸಣ್ಣ ಪುಟ್ಟ ಲಾಜಿಕ್ಸ್ ಮಿಸ್ ಆದ್ರೆ ಪ್ರಾಬ್ಲಮ್ಸ್ ಪಕ್ಕಾ ರಾಂಗ್ ಹೊಡಿಯುತ್ತೆ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಸೊ ಐ ಆಮ್ ಗ್ಯಾರಂಟಿಯಿಂಗ್ ಯು ಪಕ್ಕಾ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಕಾನ್ಸಂಟ್ರೇಟ್ ಇಟ್ಟು ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇಲ್ದಿರ ಕಾನ್ಸಂಟ್ರೇಷನ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ. ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, 2x ಸ್ಪೀಡ್ ಅಲ್ಲಿ ನೋಡಬೇಡಿ, ನಾರ್ಮಲ್ ಸ್ಪೀಡ್ ಅಲ್ಲೇ ನೋಡಿ. ಸೊ ಅಟ್ ಲೀಸ್ಟ್ 1.5 1.25 ನಿಮ್ ಕನ್ವೀನಿಯಂಟ್ ಆಗಿರ್ತಕ್ಕಂಥ ಸ್ಪೀಡ್. ತುಂಬಾ ಸ್ಪೀಡ್ ಆಗಿ ಹೋಗ್ಬೇಡಿ, ಸ್ವಲ್ಪ ಸ್ಮಾಲ್ ಟೆಕ್ನಿಕಲ್ ಪಾಯಿಂಟ್ಸ್ ಇರುತ್ತೆ, ಅದನ್ನ ಮಿಸ್ ಆದ್ರೆ ಪ್ರಾಬ್ಲಮ್ಸ್ ಮಿಸ್ ಹೊಡಿಯುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ಸೀದಾ ಟಾಪಿಕ್ ಹೋಗೋಕ್ಕಿಂತ ಮೊದಲು ಸೊ ಒಂದು ಸ್ಮಾಲ್ ಡಿಸ್ಕ್ಲೈಮರ್ ಇದೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ. ಸೈನ್ ಕನ್ವೆನ್ಷನ್ಸ್ ನ ಹೇಗೆ ಅಪ್ಲೈ ಮಾಡೋದು, ಯಾವಾಗ ಪಾಸಿಟಿವ್ ಹಾಕ್ಬೇಕು, ಯಾವಾಗ ನೆಗೆಟಿವ್ ಹಾಕ್ಬೇಕು ಅಂತ ಒಂದು ಸ್ಮಾಲ್ ಡಿಸ್ಕಷನ್ ನ ಹಾಕ್ಬಿಡೋಣ. ಸೊ ಲಾಸ್ಟ್ ವಿಡಿಯೋನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿನಿ. ಸೊ ನೋಡಿ ಇಲ್ಲಿ ಇದೆಯಲ್ಲ ಕೇಸ್ 1. ಸೊ ಇಲ್ಲಿ ಹೀಟ್ ನ ಸಪ್ಲೈ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಡೆಲ್ಟಾ ಕ್ಯೂ ಏನು ಪಾಸಿಟಿವ್. ಸೊ ದ ವಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಬೀಂಗ್ ಎಕ್ಸ್ಪ್ಯಾಂಡೆಡ್. ವಾಲ್ಯೂಮ್ ಏನಾಗ್ತಾ ಇದೆ, ಗ್ಯಾಸ್ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ವರ್ಕ್ ಡನ್ ಇಸ್ ಪಾಸಿಟಿವ್. ವಾಲ್ಯೂಮ್ ಪಾಸಿಟಿವ್ ಇದ್ರೆ ವರ್ಕ್ ಡನ್ ಪಾಸಿಟಿವ್. ವಾಲ್ಯೂಮ್ ಚೇಂಜ್, ಐ ಆಮ್ ವೆರಿ ಸಾರಿ, ವಾಲ್ಯೂಮ್ ಚೇಂಜ್ ಡೆಲ್ಟಾ ವಿ ಪಾಸಿಟಿವ್ ಇದ್ರೆ ವರ್ಕ್ ಡನ್ ಪಾಸಿಟಿವ್. ಸೊ ಹೀಟ್ ನ ಕೊಡ್ತಾ ಇರೋದ್ರಿಂದ ಡೆಲ್ಟಾ ಕ್ಯೂ ಏನು ಪಾಸಿಟಿವ್ ಇರುತ್ತೆ. ಸೊ ಅದೇ ಸೆಕೆಂಡ್ ಕೇಸ್ಗೆ ಬರೀ ಹೀಟ್ ನ ಕೊಡ್ತಾ ಇದ್ದೀನಿ, ಡೆಲ್ಟಾ ಕ್ಯೂ ಏನು ಪಾಸಿಟಿವ್. ಸೊ ಆ ಗ್ಯಾಸ್ ನ ಕಂಪ್ರೆಸ್ ಮಾಡ್ತಾ ಇದೆ ಅಂದ್ರೆ ಚೇಂಜ್ ಇನ್ ದ ವಾಲ್ಯೂಮ್ ಏನಾಗ್ತಾ ಇದೆ, ನೆಗೆಟಿವ್ ಆಗ್ತಾ ಇದೆ. ಸೊ ಹಾಗಾದ್ರೆ ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ನೆಗೆಟಿವ್. ಬೈ ದ ಗ್ಯಾಸ್ ನಾ ಹೇಳ್ತಾ ಇರೋದು ವರ್ಕ್ ಡನ್ ಬೈ ಮೀ ಇಸ್ ಪಾಸಿಟಿವ್. ಅದನ್ನ ಕೆಮಿಸ್ಟ್ರಿಯಲ್ಲಿ ತಗೊಂತೀವಿ, ಬಟ್ ನಾನು ಇಲ್ಲಿ ಕೇಳ್ತಾ ಇರೋ ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ನೆಗೆಟಿವ್ ಸೆಕೆಂಡ್ ಕೇಸ್ ನಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ಥರ್ಡ್ ಕೇಸ್. ಇಲ್ಲಿ ಥರ್ಡ್ ಕೇಸ್ ಇದೆಯಾ. ಸೊ ಇಲ್ಲಿಂದ ಹೀಟ್ ನ ರಿಮೂವ್ ಮಾಡ್ತಾ ಇದ್ದೀನಿ ಅಂದ್ರೆ ಹೀಟ್ ಕಳ್ಕೊಂತಾ ಇದೆ ಗ್ಯಾಸ್. ಹಾಗಾದ್ರೆ ಡೆಲ್ಟಾ ಕ್ಯೂ ಫಾರ್ ದ ಗ್ಯಾಸ್ ಇಸ್ ನೆಗೆಟಿವ್. ಸೊ ಡೆಲ್ಟಾ ಕ್ಯೂ ಫಾರ್ ದ ಗ್ಯಾಸ್ ಇಸ್ ನೆಗೆಟಿವ್ ಅಂಡ್ ದ ಗ್ಯಾಸ್ ಇಸ್ ಬಿಂಗ್ ಕಂಪ್ರೆಸ್. ಗ್ಯಾಸ್ ಕಂಪ್ರೆಸ್ ಆಗ್ತಾ ಇದೆ, ವರ್ಕ್ ಡನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಚೇಂಜ್ ಇನ್ ವಾಲ್ಯೂಮ್ ಇಸ್ ನೆಗೆಟಿವ್, therefore the work done is also negative. ಸೊ ಇದು ಥರ್ಡ್ ಕೇಸ್. ಕಮಿಂಗ್ ಬ್ಯಾಕ್ ಟು ದ ಫೋರ್ತ್ ಕೇಸ್. ಹೀಟ್ ನ ರಿಮೂವ್ ಮಾಡ್ತಾ ಇದೀನಿ, ಅಟ್ ದ ಸೇಮ್ ಟೈಮ್ ಗ್ಯಾಸಸ್ ಇಸ್ ಬೀಂಗ್ ಎಕ್ಸ್ಪ್ಯಾಂಡೆಡ್. ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಹೀಟ್ ನ ರಿಮೂವ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಡೆಲ್ಟಾ ಕ್ಯೂ ಇಸ್ ನೆಗೆಟಿವ್. ಫೋರ್ತ್ ಕೇಸ್ ಡೆಲ್ಟಾ ಕ್ಯೂ ಇಸ್ ನೆಗೆಟಿವ್. ಹೀಟ್ ಕಳ್ಕೊಂತಾ ಇದೆ, ಡೆಲ್ಟಾ ಕ್ಯೂ ನೆಗೆಟಿವ್ ಅಂಡ್ ಅಟ್ ದ ಸೇಮ್ ಟೈಮ್ the gas is being expanded. ಹಾಗಾದ್ರೆ ಡೆಲ್ಟಾ ವಿ ಇಸ್ ಪಾಸಿಟಿವ್, therefore work done is also positive. ಸೊ ಇಷ್ಟು ನಿಮ್ಗೆ ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ us start our actual topic of this video, that is isothermal process. ಐಸೋ ಅಂದ್ರೆ ಸೇಮ್, ಥರ್ಮಲ್ ಅಂದ್ರೆ ಟೆಂಪರೇಚರ್. ಸೊ ಐಸೋಥರ್ಮಲ್ ಪ್ರೋಸೆಸ್, ಐಸೋಥರ್ಮಲ್ ಪ್ರೋಸೆಸ್. ಸೊ ಯಾವ್ದಾದ್ರು ಒಂದು ಸಿಸ್ಟಮ್ ನ ತಗೊಳ್ಳೋಣ, ಥರ್ಮೋಡೈನಮಿಕ್ ಸಿಸ್ಟಮ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಅ ಗ್ಯಾಸ್ ಕಂಟೈನ್ ಇನ್ ಅ ಸಿಲಿಂಡರ್ ಫಿಟೆಡ್ ವಿತ್ ಅ ಮೂವಬಲ್ ಪಿಸ್ಟನ್. ಸೊ ಈ ತರ ಒಂದು ಸಿಸ್ಟಮ್ ನ ತಗೊಂತೀನಿ, ಒಳಗಡೆ ಗ್ಯಾಸ್ ಇರುತ್ತೆ. ಎಂತ ಗ್ಯಾಸ್ ಇದು, ಐಡಿಯಲ್ ಗ್ಯಾಸ್ ಇರುತ್ತೆ. ನೀವೇನೇ ಮಾಡಿ ಇದಕ್ಕೆ ಯು ಹ್ಯಾವ್ ಟು ಮೇಕ್ ಶೂರ್ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಸಿಸ್ಟಮ್ಗೆ ಏನೇ ಮಾಡಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ, ಕಂಪ್ರೆಸ್ ಮಾಡಿ, ಹೀಟ್ ಮಾಡಿ, ಹೀಟ್ ನ ರಿಮೂವ್ ಮಾಡಿ. ಎಸ್, ಹೀಟ್ ನ ರಿಮೂವ್ ಮಾಡಿದ್ರು, ಆಡ್ ಮಾಡಿದ್ರು, ಟೆಂಪರೇಚರ್ ಸೇಮ್ ಇರೋ ತರ ಮೇಂಟೈನ್ ಮಾಡ್ಕೊಳ್ಳಿ. So the process which occurs at a constant temperature is called as isothermal process. ಹಾಗಾದ್ರೆ ಇದನ್ನ ಡಿಫೈನ್ ಮಾಡೋದೇ ಆತರ, the process which occurs at a constant temperature. ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆದ್ರೂ ಕಂಪ್ರೆಸ್ ಆದ್ರೂ ಟೆಂಪರೇಚರ್ ಸೇಮ್ ಇರೋ ತರ ನಾವು ಮೇಕ್ ಶೂರ್ ಮಾಡ್ಕೋಬೇಕು. ಅಂತ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರಿತೀವಿ. ದಟ್ ಈಸ್ ಟೆಂಪರೇಚರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಥವಾ ದ ಚೇಂಜ್ ಇನ್ ದ ಟೆಂಪರೇಚರ್ ಇಸ್ ಝೀರೋ ಅಂತ ಹೇಳ್ಬೋದಾ. ದ ಚೇಂಜ್ ಇನ್ ದ ಟೆಂಪರೇಚರ್ ಯಾವಾಗ ಕಾನ್ಸ್ಟೆಂಟ್ ಇರುತ್ತೋ ಬದಲಾವಣೆ ಯಾವುದು ಇಲ್ಲ. ಹಾಗಾಗಿ ಡೆಲ್ಟಾ ಟಿ ಇಸ್ ಟೆಂಪರೇಚರ್. ಸೊ ನೋಡಿ, ಇದರ ಇಂಟರ್ನಲ್ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಟೆಂಪರೇಚರ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಇಂಟರ್ನಲ್ ಎನರ್ಜಿ ಕೂಡ ಕಾನ್ಸ್ಟೆಂಟ್ ಇರ್ಲೇಬೇಕಾ? ಇನ್ಯಾವ್ದ್ರ ಮೇಲೆನೂ ಡಿಪೆಂಡ್ ಆಗಲ್ಲ. ಇದು ಏನು, ಇಂಟರ್ನಲ್ ಎನರ್ಜಿ ಬರೀ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ವೆನ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್, ಇಂಟರ್ನಲ್ ಎನರ್ಜಿ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಸೊ ಇದರ ಕಾನ್ಸಿಕ್ವೆನ್ಸ್ ಏನಪ್ಪಾ ಅಂದ್ರೆ ಡೆಲ್ಟಾ ಇದು ಯು ಅಂದ್ರೆ ಇಂಟರ್ನಲ್ ಎನರ್ಜಿ ಶುಡ್ ಬಿ ರಿಮೈನ್ ಕಾನ್ಸ್ಟೆಂಟ್.
ಗ್ಯಾಸ್ ಇಂಟರ್ನಲ್ ಎನರ್ಜಿ ರಿಮೈನ್ ಕಾನ್ಸ್ಟೆಂಟ್ ಇರುತ್ತೆ, ಹಾಗಾದ್ರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ 0, ಡೆಲ್ಟಾ ಯು ಇಸ್ 0. ಸೊ ಇಷ್ಟು ನಮ್ಮ ಐಸೋಥರ್ಮಲ್ ಪ್ರೋಸೆಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಸೊ ನಾವು ಐಡಿಯಲ್ ಗ್ಯಾಸ್ ನ ಕನ್ಸಿಡರ್ ಮಾಡಿದ್ರೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಏನು, ಪಿ ವಿ ಇಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಆರ್ ಇಂಟು ಟಿ. ಮ್ಯೂ ಇಸ್ ನಂಬರ್ ಆಫ್ ಮೋಲ್ಸ್, ಎಷ್ಟಿದೆ ಮ್ಯೂ ಮೋಲ್ಸ್ ಇದೆ, ಅದು ಕಾನ್ಸ್ಟೆಂಟ್ ಇರುತ್ತೆ. ಅದೇ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಕಂಪ್ರೆಸ್ ಮಾಡಿದ್ರು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ಹಾಗಾಗಿ ಮ್ಯೂ ಇಸ್ ದ ಕಾನ್ಸ್ಟೆಂಟ್, ನಂಬರ್ ಆಫ್ ಮೋಲ್ಸ್, ಆರ್ ಇಸ್ ಅಗೇನ್ ಎ ಕಾನ್ಸ್ಟೆಂಟ್. ಸೊ ಐಸೋಥರ್ಮಲ್ ಪ್ರೋಸೆಸ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಟಿ ಕೂಡ ಕಾನ್ಸ್ಟೆಂಟೇ ಇರಬೇಕು. ಹಾಗಾದ್ರೆ ನೀವೇನೇ ಮಾಡಿ ಪಿ ವಿ ಶುಡ್ ಬಿ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್. 3 ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ನಂಬರ್ ಬರುತ್ತೆ, ಅದನ್ನ ನಾನು ಕಾನ್ಸ್ಟೆಂಟ್ ಅಂತ ಕರಿತೀನಿ. ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಹೌದಾ? ದಿಸ್ ಇಸ್ ದ equation of state for an isothermal process. ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. Let us consider a system with the initial state P1, V1, T1. So it undergoes isothermal process. ಇನ್ನೊಂದು isothermal process ಆಗತ್ತೆ. ಸೊ ಇಲ್ಲಿ ಎಕ್ಸ್ಪ್ಯಾನ್ಷನ್ ತಗೊಂತೀನಿ, isothermal expansion ತಗೊಂತೀನಿ. The gas is being expanded. Gas expand ಆಗ್ತಾ ಇದ್ರೆ ಪ್ರೆಷರ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ವಾಲ್ಯೂಮ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫೈನಲ್ ಸ್ಟೇಟ್ P2 V2 ಅಂತ ತಗೊಂತೀನಿ. ಟೆಂಪರೇಚರ್ ಏನಾಗುತ್ತೆ T2 ಅಂತ ಹೇಳ್ಬೇಡಿ, T1 ಇರಬೇಕು. ಅದೇ ನಮ್ಮ ಟಾಸ್ಕ್. ಐಸೋಥರ್ಮಲ್ ಪ್ರೋಸೆಸ್ ಅಂತ ಅದಕ್ಕೆ ಹೆಸರು ಕೊಡ್ತಿದೀವಿ ಅಂದ್ರೆ ಅದು ನಿಮ್ ಜವಾಬ್ದಾರಿ. ಟೆಂಪರೇಚರ್ ಕಾನ್ಸ್ಟೆಂಟ್ ಇರೋ ತರ ಅದು ಹೇಗೆ ಸರ್ ಎಕ್ಸ್ಪ್ಯಾಂಡ್ ಆಗ್ತಿದೆ? ಎಸ್, ಇಟ್ ಈಸ್ ಪಾಸಿಬಲ್, ನಾ ಹೇಳ್ತೀನಿ ಆಮೇಲೆ. ಸೊ ಮತ್ತೆ ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಏನಪ್ಪಾ ಅಂದ್ರೆ ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಹೀಟ್ ನ ಸಪ್ಲೈ ಮಾಡಂಗಿಲ್ಲ ಅಂತ ಅನ್ಕೊಂತೀರಿ. ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಸೇಮ್ ಟೆಂಪರೇಚರ್ ಇರಬೇಕು, ಬಟ್ ಹೀಟ್ ನ ಕೂಡ ಸಪ್ಲೈ ಮಾಡಬೇಕು ಯಾವುದೋ ಒಂದು ಪ್ರೋಸೆಸ್ ಆಗ್ಬೇಕಾದ್ರೆ. ಅದು ಹೇಗೆ? ಐ ವಿಲ್ ಕನ್ವಿನ್ಸ್ ಯು. ವೈಟ್ ಫಾರ್ ಎ ಮಿನಿಟ್, ಒಂದು 5 ನಿಮಿಷ ವೇಟ್ ಮಾಡಿ, ಯು ವಿಲ್ ಕಮ್ ಟು ನೋ. ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಹಾಗಾದ್ರೆ ಇಲ್ಲಿನ ಇದನ್ನ ಬರೀಬಹುದು, P1 V1 is equals to constant. ಹೇಗೂ ಟಿ ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲೇನ್ ಟಿ ಇರುತ್ತೋ ಇಲ್ಲೂ ಅದೇ ಇರುತ್ತೆ. ಅದೇ ತರ P2 V2 is equals to constant. ಸೊ ನಾನು ಇದನ್ನ ಚೇಂಜ್ ಮಾಡ್ಕೊಂಡು, if the system is changing from P1 V1 T1 to P2 V2 T1, then equation of state is P1 V1 that is equals to P2 V2 that is equals to constant. So that is the equation of state for an isothermal process. Istu note ಮಾಡ್ಕೊಳ್ಳಿ. So ಮುಂದಕ್ಕೆ ಹೋಗೋಣ. Done. So let us see the first law of thermodynamics, FLOT, float. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಕ್ವೇಶನ್ ನ ಬರೀತೀನಿ. ನಾವು ಕೊಟ್ಟಿರ್ತಕ್ಕಂಥ ಹೀಟ್ ಎಲ್ಲಿಗೂ ಹೋಗುತ್ತೆ, ಐದರ್ ಇಟ್ ಮೇ ಬಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂಡ್ ದ ಅಮೌಂಟ್ ಆಫ್ ವರ್ಕ್ ಡನ್. ಸೊ ಇದನ್ನ ನಾನು ಪಿ ಡೆಲ್ಟಾ ವಿ ಅಂತ ಬರೀತೀನಿ, ಅಥವಾ ಡಬ್ಲ್ಯೂ ಡೆಲ್ಟಾ ಡಬ್ಲ್ಯೂ ಅಂತ ಬರೀಬಹುದು, ಪಿ ಡೆಲ್ಟಾ ವಿ ಅಂತ ಅಂದ್ರೂ ಬರೀಬಹುದು. ಸೊ ನೋಡಿ, ಐಸೋಥರ್ಮಲ್ ಪ್ರೋಸೆಸ್ ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೊಸೀಜರ್ ನಲ್ಲಿ ಟೆಂಪರೇಚರ್ ಬದಲಾವಣೆ ಆಗೋಂಗಿಲ್ಲ. ಬದಲಾವಣೆ ಆದ್ರೆ ಅದು ಐಸೋಥರ್ಮಲ್ ಪ್ರೋಸೆಸ್ ಅಲ್ಲ. ಸರಿ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಟೆಂಪರೇಚರ್ ಕಮ್ಮಿ ಆಗ್ಬೇಕಾಗಿತ್ತಲ್ಲ, ಅದೇ ಟ್ವಿಸ್ಟ್ ಇಲ್ಲಿ ಏನಾಗುತ್ತೆ ಹಾಗೆ ನೋಡ್ತಾ ಇರಿ. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರು ನೀವು ಟೆಂಪರೇಚರ್ ಕಮ್ಮಿ ಆಗದೆ ಇರೋ ತರ ನೋಡ್ಕೋಬೇಕು, ಆವಾಗಲೇ ಈ ಪ್ರೋಸೆಸ್ ನ ಐಸೋಥರ್ಮಲ್ ಅಂತ ಕರಿತೀವಿ. ಇಲ್ಲ ಸರ್ ಚೇಂಜ್ ಆಗೋಯ್ತು, ಹಾಗಾದ್ರೆ ಅದು ಐಸೋಥರ್ಮಲ್ ಪ್ರೋಸೆಸ್ ಅಲ್ಲ, ಬೇರೆ ಇನ್ಯಾವುದೋ ಆಗಿರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಈಗ ಟೆಂಪರೇಚರ್ ಸೇಮ್ ಆಗೋ ತರ ನಾವು ಒಂದು ಮೆಕ್ಯಾನಿಸಮ್ ಮಾಡ್ತೀನಿ. ಯು ವಿಲ್ ಕಮ್ ಟು ನೋ ಹೆಂಗೆ ಸರ್ ಅದು ಅಂತ ಹೇಳಿದ್ರೆ ನಾ ಹೇಳ್ತೀನಿ. ಸೊ ಹಾಗಾದ್ರೆ ಡೆಲ್ಟಾ ಯು ಅನ್ನೋದು ಚೇಂಜ್ ಇನ್ ದ ಟೆಂಪರೇಚರ್, ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿಯ. ಇಲ್ಲಿ ಟೆಂಪರೇಚರ್ ಏನಿದೆಯೋ ಇಲ್ಲೂ ಅಷ್ಟೇ ಇದೆ, ಇಲ್ಲಿ ಇಂಟರ್ನಲ್ ಎನರ್ಜಿ ಏನಿದೆಯೋ ಇಲ್ಲೂ ಅಷ್ಟೇ ಇರುತ್ತೆ. ಸೊ ಹಾಗಾದ್ರೆ ಇಂಟರ್ನಲ್ ಎನರ್ಜಿ ಚೇಂಜ್ ಏನಾಗುತ್ತೆ, 0 ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ 0. ಇನ್ ಅದರ್ ವರ್ಡ್ಸ್, ಫಾರ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾರ್ ಐಸೋಥರ್ಮಲ್ ಪ್ರೋಸೆಸ್ ಈಸ್ delta Q is equals to delta W ಅಥವಾ P delta V. In other words, delta Q is equals to delta W. Internal energy change ಆಗಲ್ಲ in an isothermal process, but ನಾವು ಕೊಡ್ತಕ್ಕಂಥ ಹೀಟ್ ಎಲ್ಲಾನು ವರ್ಕ್ ಡನ್ ಆಗಿ ಮಾರ್ಪಾಡ್ ಆಗ್ತಾ ಇದೆ. ಸರ್ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ, ಹೀಟ್ ನ ಸಪ್ಲೈ ಮಾಡಬೇಕು ಬಟ್ ವರ್ಕ್ ಆಗ್ತಾ ಇದೆ, ಟೆಂಪರೇಚರ್ ಚೇಂಜ್ ಆಗಲ್ಲ. ವಿಲ್ ಕಮ್ ಟು ನೋ. ಸೊ ಲೆಟ್ ಅಸ್ ಸಿ ದಟ್ ಒನ್. ಇಷ್ಟದ ನೋಟ್ ಮಾಡ್ಕೊಳ್ಳಿ, ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್. ಆಯ್ತಾ? ಸೊ ಇನ್ನಿದೆ, ಮುಂದಿದೆ ಪಿಕ್ಚರು. ಸೊ ತುಂಬಾ ಕನ್ಫ್ಯೂಷನ್ಸ್ ಇರಬಹುದು. ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂದೇ ಮಾತು ಹೇಳ್ತೀರಿ, ಸೊ ಸರ್ ಫುಲ್ ಕ್ಲಿಯರ್ ಆಗೋಯ್ತು, ಜ್ಞಾನೋದಯ ಆಯ್ತು ನಮಗೆ ಥರ್ಮೋಡೈನಮಿಕ್ಸ್ ಮೇಲೆ ಅಂತ ಹೇಳ್ತೀರಿ. ಸೊ ಕಮಿಂಗ್ ಬ್ಯಾಕ್ ಟು ದ ವರ್ಕ್ ಡನ್. ಇಷ್ಟನ್ನ ಎರೇಸ್ ಮಾಡ್ಕೊಳ್ಳಿ, ಸಾರಿ ನೋಟ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಹಾಗೆ ಆಗೋದು, ಏನು ಮಾಡೋಕ್ಕಾಗಲ್ಲ.
Okay, work done in isothermal process. So let us consider ಒಂದು ಸಿಸ್ಟಮ್ ಇದೆ ಅಂತ ಅನ್ಕೊಳ್ಳೋಣ. P1 V1 T1 ಇಂದ P2 V2 T1 ಇದು ಇನಿಷಿಯಲ್ ಸ್ಟೇಟು, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಐಸೋಥರ್ಮಲ್ ಪ್ರೋಸೆಸ್ ಮುಖಾಂತರ. ಸೊ ಎಕ್ಸ್ಪ್ಯಾಂಡ್ ಆದ್ರೂ ಟೆಂಪರೇಚರ್ ಸೇಮ್ ಇರೋ ತರ ಮೇಂಟೈನ್ ಮಾಡ್ತಿದ್ದೀನಿ. ಯುಲ್ ಕಮ್ ಟು ನೋ ಹೇಗೆ ಅದನ್ನ ಆ ತರ ಮೇಂಟೈನ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ವರ್ಕ್ ಡನ್ ಇನ್ isothermal process. Work done in isothermal process. Thermal process. ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕೇಳಿ ಇಡ್ತಿದ್ರು, ನೆನಪಿದೆಯಾ? 3 ಮಾರ್ಕ್ಸ್ 5 ಮಾರ್ಕ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಜನರಲ್ ಈಕ್ವೇಶನ್ ಏನಪ್ಪಾ? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಪಿ ಡೆಲ್ಟಾ ವಿ. ಸೊ ಏರಿಯಾ ಅಂಡರ್ ಪಿ ವಿ ಕರ್ವ್ ಅಥವಾ ಇಂಟಿಗ್ರೇಷನ್ ಆಫ್ ಪಿ ಡೆಲ್ಟಾ ವಿ. ಸೊ ವಾಟ್ ಐ ಡೂ ಇಸ್ I'll write in the differential form PdV ಅಂತ ಬರೀತೀನಿ. ಫಾರ್ ಸ್ಮಾಲ್ ಚೇಂಜ್ ಇನ್ ದ ವಾಲ್ಯೂಮ್ ಇಂಟಿಗ್ರಲ್ ಆಫ್ PdV. ಸೊ ಈಗ ನಮಗೆ ಐಡಿಯಲ್ ನೋಡಿ, ಇಲ್ಲಿ ಪಿ ನ ಡಿ ವಿ ಜೊತೆಗೆ ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ. ಅರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಮಗೆ ಗೊತ್ತು, ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಯಾರಿಗೆ ಗೊತ್ತು? ಐದರ್ ಈ ಎಕ್ಸ್ ನ ವೈ ಟರ್ಮ್ಸ್ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ವೈ ನ ಎಕ್ಸ್ ಟರ್ಮ್ಸ್ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ನಾನು ಏನ್ ಮಾಡ್ತೇನೆ, ಈ ಪಿ ನ ವಿ ಟರ್ಮ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂತೀನಿ. ಸೊ ಲೆಟ್ಸ್ ಸಿ ದಟ್ ಈಕ್ವೇಶನ್. ಸೊ ಯೂಸಿಂಗ್ ಐಡಿಯಲ್ ಗ್ಯಾಸ್ equation, we have PV is equals to mu RT, where mu is the number of moles. ನೋಡಿ ನಾನು n ಯೂಸ್ ಮಾಡ್ತಿಲ್ಲ, ಯಾಕೆ ಅಂತ ನಿಮಗೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಗೊತ್ತಾಗುತ್ತೆ. n ಗೆ ಇನ್ನೊಂದು ವ್ಯಾಲ್ಯೂ, ಇನ್ನೊಂದು ನೇಮ್ ಅಂದ್ರೆ ಇನ್ನೊಂದು ಕ್ವಾಂಟಿಟಿ ಫಿಕ್ಸ್ ಆಗಿದೆ, ಹಾಗಾಗಿ ನಾನು ಮ್ಯೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದು ಬುಕ್ ಅಲ್ಲಿ ಒಂದೊಂದು ತರ ಯೂಸ್ ಮಾಡ್ತಾರೆ, ನಾನು ಮ್ಯೂ ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ಜಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್ ಇನ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. n ಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಫಿಕ್ಸ್ ಆಗಿದೆ, ಮುಂದೆ ಮುಹೂರ್ತ ಫಿಕ್ಸ್ ಆಗಿದೆ, ಹಾಗಾಗಿ ಇಲ್ಲಿ ಮ್ಯೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಟಿ. ಪಿ ನಾನು ಎಂತ ಬರೀಬಹುದು? ಮ್ಯೂ ಆರ್ ಟಿ ಡಿವೈಡೆಡ್ ಬೈ ಬಿ ಅಂತ ಬರೀಬಹುದು. ಸೊ ಹಾಗಾದ್ರೆ W is equals to integration of P ನ ಮ್ಯೂ divided by V into dV ಅಂತ ಬರೀಬಹುದು, ಹೌದಾ? ಸೊ ಮ್ಯೂ ಕಾನ್ಸ್ಟೆಂಟ್, ಆರ್ ಕಾನ್ಸ್ಟೆಂಟ್, ಟಿ ಕಾನ್ಸ್ಟೆಂಟ್ ಕಿತ್ತಾಚೆಗೆ ಎಸ್ರಿ. W is equals to mu RT integration of 1 by V dV. ವಾಲ್ಯೂಮ್ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗುತ್ತೆ? ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್, ಹೌದಾ? ಇನಿಷಿಯಲ್ ವಾಲ್ಯೂಮ್ V1, ಫೈನಲ್ ವಾಲ್ಯೂಮ್ V2. ಸೊ ಲೆಟ್ ಅಸ್ ಇಂಟಿಗ್ರೇಟ್. V1 ಇಂದ V2 ಗೆ ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ, ವಾಲ್ಯೂಮ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡಿಬಿಟ್ಟೆ, ಪ್ರೆಷರ್ ನ ವಾಲ್ಯೂಮ್ ಗೆ ಕನ್ವರ್ಟ್ ಮಾಡಿದೆ. ಸೊ ಇಂಟಿಗ್ರೇಷನ್ ಆಫ್ 1 by x ವಿತ್ ರೆಸ್ಪೆಕ್ಟ್ ಟು x, ಲಾಗರಿಥಮ್ ಆಫ್ x. W is equals to mu RT ಲಾಗರಿಥಮ್. ಎಂತ ಲಾಗರಿಥಮ್? ನ್ಯಾಚುರಲ್ ಲಾಗರಿಥಮ್. LN ಅಂದ್ರೆ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ, LN ಅಂದ್ರೆ ಲಾಗ್ ವಿತ್ ಬೇಸ್ e. ಸೊ ಲಾಗ್ 10 ಲಾಗ್ ವಿತ್ ಬೇಸ್ 10 ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈ ತರ ಬರ್ತಿದೆ ಅಂದ್ರೆ ಇಟ್ಸ್ ನ್ಯಾಚುರಲ್ ಲಾಗರಿಥಮ್. ಸೊ ಲಾಗರಿಥಮ್ ಆಫ್ V, the limits varying from initial volume to final volume V2, V1 to V2. So W is equals to mu RT logarithm of V2 minus logarithm of V1. So logarithm of V2 by V1 na using logarithmic properties ನಾನು ಏನು ಬರೀಬಹುದು? mu RT logarithm of V2 divided by V1. ಹೌದು. So ನೋಡಿ, this is the equation for the work done in an isothermal process. ಇಷ್ಟೆಲ್ಲ ಇನ್ನು ಮುಂದೆ ಇನ್ನು ಸ್ವಲ್ಪ ಟೆಕ್ನಿಕಲ್ ಥಿಂಗ್ಸ್, ತುಂಬಾ ಅಬ್ಸರ್ವೇಷನ್ಸ್ ತುಂಬಾ ಇದೆ. ಸೊ ಈಗ ನೋಡಿ, ವಾಲ್ಯೂಮ್ ಏನಾದ್ರೂ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ, ಐ ರಿಪೀಟ್, ವಾಲ್ಯೂಮ್ ಏನಾದ್ರೂ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಬರುತ್ತೆ. ಹಾಗಾದ್ರೆ ಸೊ ಈ ಟರ್ಮ್ ಪಾಸಿಟಿವ್ ಬರುತ್ತೆ. It's a number greater than 1 ಬರುತ್ತೆ, ಪಾಸಿಟಿವ್ ಬರುತ್ತೆ, of course greater than 1 ಬರುತ್ತೆ. ಸೊ logarithm of a number which is greater than 1 ಪಾಸಿಟಿವ್ ಬರುತ್ತೆ. ಸಪೋಸ್ ಇದೇನಾದ್ರೂ ಕಂಪ್ರೆಸ್ ಆಯ್ತು ಅಂತ ಅನ್ಕೊಳ್ಳಿ. ಕಂಪ್ರೆಸ್ ಆದ್ರೆ V1 is greater than V2 ಅಂದ್ರೆ ಡಿನಾಮಿನೇಟರ್ ಇಸ್ ಗ್ರೇಟರ್ ದ್ಯಾನ್ ನ್ಯೂಮರೇಟರ್, ಲೆಸ್ ದ್ಯಾನ್ 1 ಬರುತ್ತಾ? ಮೇ ಬಿ 0.1 to 0.9 ಮಧ್ಯದಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಬರ್ಬೋದು. ಐ ಮೀನ್ ಡೆಸಿಮಲ್ ಎಕ್ಸಾಕ್ಟ್ಲಿ ಇದೆ ಅಂತಲ್ಲ, ಲೆಸ್ ದ್ಯಾನ್ 1 ಡೆಸಿಮಲ್ ಬರುತ್ತೆ. ಸೊ ಲಾಗರಿಥಮ್ ಆಫ್ ಎ ಡೆಸಿಮಲ್ ನಂಬರ್ 0 point something is minus ಬರುತ್ತೆ. ಸೊ ಇಫ್ ದ ಗ್ಯಾಸ್ ಇಸ್ ಬೀಯಿಂಗ್ ಎಕ್ಸ್ಪ್ಯಾಂಡೆಡ್, ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ಪಾಸಿಟಿವ್. If the gas is being compressed, then the work done by the gas is negative. So ಇಲ್ಲಿ ನೋಡಿ, so let us consider two cases. ಎರಡು ಕೇಸಸ್ ಅನ್ನ ಕನ್ಸಿಡರ್ ಮಾಡೋಣ. ಈ ಇಕ್ವೇಶನ್ ನೋಟ್ ಮಾಡ್ಕೊಳ್ಳಿ, ನಾನು ಬೋರ್ಡ್ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಐಸೋಥರ್ಮಲ್ ಪ್ರೋಸೆಸ್ ನಲ್ಲಿ 2 ಕೇಸಸ್ ಇದೆ. ಒಂದು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಇನ್ನೊಂದು ಐಸೋಥರ್ಮಲ್ ಕಂಪ್ರೆಷನ್.
ಸೊ ವಾಲ್ಯೂಮ್ ಜಾಸ್ತಿ ಆದ್ರೆ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಕಮ್ಮಿ ಆದ್ರೆ ಐಸೋಥರ್ಮಲ್ ಕಂಪ್ರೆಷನ್, ಪ್ರೊವೈಡೆಡ್ ಟೆಂಪರೇಚರ್ ಸೇಮ್ ಇದ್ರೆ. ಸೊ ನೋಡಿ ಐಸೋಥರ್ಮಲ್ ಕಂಪ್ರೆಷನ್ ನಲ್ಲಿ ಕಂಪ್ರೆಷನ್ ಮಾಡೋಣ ಫಸ್ಟ್. ಓಕೆ, ಫಸ್ಟ್ ಕಂಪ್ರೆಷನ್ ಮಾಡ್ತೇನೆ. ಸೊ V2 is less than V1. ಹೌದಾ? ದಟ್ ಈಸ್ ಫೈನಲ್ ವಾಲ್ಯೂಮ್ ಇಸ್ ಲೆಸ್ ದ್ಯಾನ್, ಉಲ್ಟಾ ಮಾಡಲ್ಲ. ಸೊ ಡೂ ಒನ್ ಥಿಂಗ್, ಈ ಕಡೆ ಬರ್ಕೊಂತೇನೆ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಇಲ್ಲಿ ಬರ್ಕೊಂತೇನೆ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂಡ್ ಐಸೋಥರ್ಮಲ್. ಡೋಂಟ್ ವರಿ, ಸೇಮ್ ಥಿಂಗ್ ಅದನ್ನೇ ಹೇಳ್ತಾ ಇದ್ದೇನೆ. ಸೊ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ವಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಬೀಂಗ್ ಇನ್ಕ್ರೀಸ್ಡ್. ಹೌದಾ? ಸೊ ವಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಬೀಂಗ್ ಇನ್ಕ್ರೀಸ್ಡ್ ಆದ್ರೆ V2 is greater than V1 ಬರುತ್ತೆ. ವೆನ್ V2 is greater than V1, ಅಥವಾ ಈ ತರ ಬರೀಬಹುದು ನೋಡಿ. ಸೊ ದಟ್ ಈಸ್ Vf is greater than Vi. Final volume is greater than initial volume. So ಇಲ್ಲಿ ಏನ್ ಬರುತ್ತೆ, W by smaller number ಅಂದ್ರೆ greater than 1 ಬರುತ್ತಾ, log of greater than 1 ಏನ್ ಬರುತ್ತೆ, ಪಾಸಿಟಿವ್ ಬರುತ್ತೆ. The work done by the gas is positive. In case of work done by the gas is, in case of isothermal expansion, ಮತ್ತೆ ಹೇಳ್ತಾ ಇದ್ದೀನಿ, ಗ್ಯಾಸ್ ಎಕ್ಸ್ಪ್ಯಾಂಡ್ ಆದಾಗ ವರ್ಕ್ ಡನ್ ಬೈ ದ ಗ್ಯಾಸ್ ಇನ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಇಸ್ ಪಾಸಿಟಿವ್. ಸೊ ನಾವು ಆಲ್ರೆಡಿ ಫ್ಲೋಟ್ ನ ಅಪ್ಲೈ ಮಾಡಿ ಚೆಕ್ ಮಾಡಿದೀವಿ, ಡೆಲ್ಟಾ ಕ್ಯೂ. ಸೊ ಡೈರೆಕ್ಟ್ ಆಗಿ ಈಕ್ವೇಶನ್ ಬರುತ್ತೇನೆ, Q is equals to ಡೆಲ್ಟಾ ಯು, ಡೆಲ್ಟಾ ಕ್ಯೂ is equal to ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ. ಇದು ಹೇಗೂ ಝೀರೋ ಆಯ್ತು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ. ಡೆಲ್ಟಾ ಕ್ಯೂ is equals to ಡಬ್ಲ್ಯೂ ಬಂತು ಅಂದ್ರೆ ಎಷ್ಟು ಹೀಟ್ ಅನ್ನ ಸಪ್ಲೈ ಮಾಡ್ತೀವೋ ಅಷ್ಟು ವರ್ಕ್ ಆಗತ್ತೆ. ಸೊ ಈ ಲಾಜಿಕ್ ಪ್ರಕಾರ W is equals to delta Q, that is equals to positive. ಏನಂಗಂದ್ರೆ work done is positive, therefore the heat must be supplied. ಸರ್ ಯಾಕೆ ಸರ್ ಹೀಟ್ ಸಪ್ಲೈ ಮಾಡಬೇಕು ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ? ಸೊ ಮೇ ಬಿ ನಿಮಗೆ ಒಂದು ಮಿಸ್ಕಾನ್ಸೆಪ್ಷನ್ ಇರುತ್ತೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೀಟ್ ನ ಸಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸೊ ಇಲ್ಲಿ ಏನಾಗ್ತಿದೆ, ಕೇಸ್ 1 ನಲ್ಲಿ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಕೇಸ್ 1 ನಲ್ಲಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ದಟ್ ಈಸ್ ಈ ಗ್ಯಾಸ್ ಮಾಲಿಕ್ಯೂಲ್ ಹೋಗಿ ಪಿಸ್ಟನ್ ನ ತಳ್ತಿದೆ ಅಂದ್ರೆ ಅವೇನ್ ಮಾಡ್ತಾ ಇದೆ, ವರ್ಕ್ ಅನ್ನ ಮಾಡ್ತಾ ಇದೆ. ಸೊ ಈಗ ವರ್ಕ್ ಅನ್ನ ಮಾಡಿದಾಗ ತನ್ನಲ್ಲಿರ್ತಕ್ಕಂಥ ಎನರ್ಜಿನ ಕಳ್ಕೊಳ್ತೆ. ಇಟ್ ಲೂಸಸ್ ಎನರ್ಜಿನ ಲೂಸ್ ಮಾಡ್ಕೊಂಡಾಗ ಅದರಲ್ಲಿರೋ ಟೆಂಪರೇಚರ್ ಏನಾಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಅವ್ರೆ ಇಂಟರ್ನಲ್ ಎನರ್ಜಿ ಯೂಸ್ ಮಾಡಿ ತಾನೆ ಪಿಸ್ಟನ್ ಮೂವ್ ಆಗೋದು. ಸೊ ಎನರ್ಜಿ ಕಳ್ಕೊಂಡಾಗ ಟೆಂಪರೇಚರ್ ಕಮ್ಮಿ ಆಗ್ತಿತ್ತು, ಬಟ್ ನಾವೇನ್ ಮಾಡಬೇಕು, ಟೆಂಪರೇಚರ್ ಕಮ್ಮಿ ಆಗದಿರ ನೋಡ್ಕೋಬೇಕು. ದಟ್ಸ್ ವಾಟ್ ಅವರ್ ಜಾಬ್ ಇನ್ ಐಸೋಥರ್ಮಲ್ ಪ್ರೋಸೆಸ್. ಸೊ ಈಗ ಏನ್ ಮಾಡೋಣ, ಎಷ್ಟು ಎನರ್ಜಿನ ಕಳ್ಕೊಂಡಿದ್ಯೋ ಇನ್ ದ ಫಾರ್ಮ್ ಆಫ್ ವರ್ಕ್, ಎಷ್ಟು ವರ್ಕ್ ಅನ್ನ ಮಾಡಿದ್ಯೋ ಅಷ್ಟು ಎನರ್ಜಿನ ಕೆಳಗಡೆಯಿಂದ ಸಪ್ಲೈ ಮಾಡ್ತೀವಿ. ಸೊ ಎಷ್ಟು ವರ್ಕ್ ಆಗಿದೆಯೋ ಅಷ್ಟು ಎನರ್ಜಿ ಸಪ್ಲೈ ಮಾಡ್ತೀವಿ. 10 ಜೌಲ್ ಆಫ್ ವರ್ಕ್ ಆಗಿದೆ, 10 ಜೌಲ್ ಆಫ್ ಹೀಟ್ ಎನರ್ಜಿ ಸಪ್ಲೈ ಮಾಡ್ತೀವಿ. ಸೈಮಲ್ಟೇನಿಯಸ್ ಆಗಬೇಕು, ಫಸ್ಟ್ ವರ್ಕ್ ಆದ್ಮೇಲೆ ಆಮೇಲೆ ಅರ್ಧ ಗಂಟೆಗೆ ಹೀಟ್ ಎನರ್ಜಿ ಸಪ್ಲೈ ಮಾಡೋದಲ್ಲ. ಸೊ ದಿಸ್ ಪ್ರೋಸೆಸ್ maintains the temperature constant. So x joule of work anna madidre gas, now x joule of heat energy na supply ಮಾಡಬೇಕು. So then internal energy remains same. So obviously work ಆಗೋದಂತೂ internal energy na use ಮಾಡೆ, but we are making sure ನಮ್ಮ ಜವಾಬ್ದಾರಿ ಏನು, ಇಂಟರ್ನಲ್ ಎನರ್ಜಿ ಕಮ್ಮಿ ಆಗ್ತೀರಾ ನೋಡ್ಕೋಬೇಕು. ಸೊ ಬಟ್ ಗ್ಯಾಸಸ್ ಏನ್ ಮಾಡ್ತಾ ಇದೆ, ಪುಷ್ ಮಾಡಕ್ಕೆ ತನ್ನ ಎನರ್ಜಿನ ಯೂಸ್ ಮಾಡ್ಕೊಂತಾ ಇದೆ. ಅಟ್ ದ ಸೇಮ್ ಟೈಮ್ the heat energy is being supplied. Energy na supply ಮಾಡ್ತೀವಿ, the temperature remains constant because the energy is compensated. x joule work ಆದ್ರೆ x joule heat energy ನ ಸಪ್ಲೈ ಮಾಡಬೇಕು. ಸೊ ನಾವು ಹೀಟ್ ಸಪ್ಲೈ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಸೊ ನೋಡಿ ಹಾಗೆ ಏನಾದ್ರು ಹೀಟ್ ನ ಸಪ್ಲೈ ಮಾಡ್ದಿರಾನೆ ಇಲ್ಲಿ ಹೈಟ್ ನ ಸಪ್ಲೈ ಮಾಡ್ತಿರೋನ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದ್ರೆ ಟೆಂಪರೇಚರ್ ಕಮ್ಮಿ ಆಗುತ್ತೆ. ಟೆಂಪರೇಚರ್ ಕಮ್ಮಿ ಆದ್ರೆ ಅದು ಐಸೋಥರ್ಮಲ್ ಪ್ರೋಸೆಸ್ ಅಲ್ಲ, ಬೇರೆ ಯಾವುದೋ ಪ್ರೋಸೆಸ್ ಆಗಬೇಕಾಗಿತ್ತು. ಸೊ ನಾವು ಡಿಸ್ಕಸ್ ಮಾಡ್ತಿರೋದು ಐಸೋಥರ್ಮಲ್ ಪ್ರೋಸೆಸ್. ನಿಮ್ ಜವಾಬ್ದಾರಿ ಅದು, ನೀವೇನೇ ಮಾಡಿ ಇಟ್ ಶುಡ್ ಬಿ ಹ್ಯಾವಿಂಗ್ ದ ಸೇಮ್ ಟೆಂಪರೇಚರ್. ಸೊ ಅದೇ ತರ ಇಲ್ಲಿ ಐಸೋಥರ್ಮಲ್ ಕಂಪ್ರೆಷನ್ ನ ಚೆಕ್ ಮಾಡೋಣ. ಸೊ ಇನ್ ದಿಸ್ ಕೇಸ್ ಕಂಪ್ರೆಷನ್ ಅಂದ್ರೆ ಏನು, ಫೈನಲ್ ವಾಲ್ಯೂಮ್ ಇಸ್ ಲೆಸ್ ದ್ಯಾನ್ V1. In other words, Vf is less than V initial. Final volume is less than initial volume. So in this case, W is equals to, ನೋಡಿ ಇಲ್ಲಿ, so ಇದು smaller number, ಇದು bigger number. So smaller number divided by bigger number less than 1 ಬರುತ್ತೆ. Logarithm of less than 1 ಏನಾಗುತ್ತೆ, that is equals to negative ಬರುತ್ತೆ. So final value ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಸೊ therefore the work done in an isothermal compression is negative. ನಮ್ಗೆ ಗೊತ್ತಿತ್ತು ಸರ್, ಗ್ಯಾಸ್ ಕಂಪ್ರೆಸ್ ಆದ್ರೆ ನೆಗೆಟಿವ್ ಆಗೋದು ವರ್ಕ್ ಡನ್ ಅಂತ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ W is equals to delta Q, that is equals to negative.
ಈಗ ಏನಾದ್ರು ಫ್ಲಾಶ್ ಆಯ್ತಾ? ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ W is equals to delta Q, that is equals to negative. ಸೊ ಈಗ ರೀಸನ್ ನೀವೇ ಯೋಚನೆ ಮಾಡಿ, ಯಾಕೆ ಹೀಟ್ ನ ರಿಮೂವ್ ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಗೊತ್ತಾಗಿದೆ ಆಲ್ರೆಡಿ ನಿಮ್ಗೆ ಅಂತ ಅನ್ಕೊಂತಾ ಇದ್ದೇನೆ. ಸೊ ಇಲ್ಲಿದೆ ಈ ಸಿಲಿಂಡರ್ ನ ನೋಡಿ, ನಾವೇನ್ ಮಾಡ್ತಾ ಇದೀವಿ, ಗ್ಯಾಸ್ ನ ಕಂಪ್ರೆಸ್ ಮಾಡ್ತಾ ಇದ್ದೀವಿ. ಹೂ ಇಸ್ ಡೂಯಿಂಗ್ ವರ್ಕ್? ನಾನು, ಅಂದ್ರೆ ಆ ಕೈ ನಂದೇ ಅಂತ ಅನ್ಕೊಳ್ಳಿ, ನಾನು ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. ನಾನು ವರ್ಕ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಆ ಪಿಸ್ಟನ್ ಹೋಗಿ ಗ್ಯಾಸ್ ಮಾಲಿಕ್ಯೂಲ್ ಮೇಲೆ ವರ್ಕ್ ಮಾಡತ್ತಾ, ಆವಾಗ ಆ ಗ್ಯಾಸ್ ಮಾಲಿಕ್ಯೂಲ್ದು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗತ್ತೆ. ಸೊ ವೆನ್ ಐ ಆಮ್ ಡೂಯಿಂಗ್ ವರ್ಕ್ ಆನ್ ದ ಗ್ಯಾಸ್ ಮೇಲೆ ನಾನು ವರ್ಕ್ ಮಾಡಿದಾಗ ಆ ಗ್ಯಾಸ್ ಮಾಲಿಕ್ಯೂಲ್ದು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗತ್ತೆ. ಬಟ್ ಇನ್ಕ್ರೀಸ್ ಆಗಕ್ಕೆ ಬಿಡಬಹುದಾ? ನಾವು ಬಿಡಬಾರ್ದು. ಎಷ್ಟು ಇನ್ಕ್ರೀಸ್ ಆಗಿದೆಯೋ ಅಷ್ಟು ಎನರ್ಜಿನ ಕಿತ್ತು ಹಾಕಿ, ಅಷ್ಟು ಎನರ್ಜಿನ ರಿಮೂವ್ ಮಾಡಿದ್ರೆ ಸೊ ಎಕ್ಸ್ ಜೌಲ್ ಆಫ್ ವರ್ಕ್ ಏನಾದರೂ ಗ್ಯಾಸ್ ಮೇಲೆ ಆಯ್ತು ಅಂತ ಅನ್ಕೊಳ್ಳಿ, ಎಕ್ಸ್ ಜೌಲ್ ಆಫ್ ಹೀಟ್ ಎನರ್ಜಿನ ರಿಮೂವ್ ಮಾಡಿಬಿಡಿ. ಸೊ ಇಂಟರ್ನಲ್ ಎನರ್ಜಿ ರಿಮೈನ್ಸ್ ಸೇಮ್. ಹಾಗಾದ್ರೆ ಟೆಂಪರೇಚರ್ ಕೂಡ ಸೇಮ್ ಇರುತ್ತೆ. ಸೊ ವೆನ್ ಎವರ್ ಎನಿ ಪ್ರೋಸೆಸ್ ವಿಚ್ ಈಸ್ ಹಕರಿಂಗ್ ಅಟ್ ಐಸೋಥರ್ಮಲಿ and compression. So whenever isothermal compression is happening, the heat must be removed. Heat na remove ಮಾಡಲೇಬೇಕು. So therefore by removing the heat we are maintaining the constant temperature. So ನಾನು heat ನ ರಿಮೂವ್ ಮಾಡಲ್ಲ, ಏನಾಗುತ್ತೆ, ನಾನು ಕಂಪ್ರೆಷನ್ ಮಾಡ್ತೀನಿ ಬಟ್ heat ನ ರಿಮೂವ್ ಮಾಡಲ್ಲ. ಕಂದ heat ನ ರಿಮೂವ್ ಮಾಡಿದಿರ ಕಂಪ್ರೆಷನ್ ಮಾಡಿದೆ, ವರ್ಕ್ ಡನ್ ಆಗತ್ತೆ. ವರ್ಕ್ ಡನ್ ಆನ್ ದ ಗ್ಯಾಸ್ ಆಗತ್ತೆ. ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ನೆಗೆಟಿವ್, ವರ್ಕ್ ಡನ್ ಆನ್ ದ ಗ್ಯಾಸ್ ಇಸ್ ಪಾಸಿಟಿವ್. ಸೊ ಗ್ಯಾಸ್ ಮಾಲಿಕ್ಯೂಲ್ ಎನರ್ಜಿ ಇನ್ಕ್ರೀಸ್ ಆಗತ್ತೆ. ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಚೇಂಜ್ ಆಗಿಬಿಡುತ್ತೆ. Then it is not an isothermal process. ಹೌದಾ? So therefore in order to maintain the temperature constant ಇರಬೇಕಾದ್ರೆ heat ನ ಕಿತ್ ಹಾಕಬೇಕು. So that is the meaning of this equation. So ಇದನ್ನ ಬೇಕಾದ್ರೆ logarithm with base 10 ಗೆ ಕನ್ವರ್ಟ್ ಮಾಡಬಹುದು. 2.303 into logarithm of base 10. 2.303 mu RT logarithm of base 10 V2 by V1. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. We'll move to the graphs ಗೆ ಮೂವ್ ಆಗೋಣ. ಗ್ರಾಫ್ ಗಿಂತ ಮೊದಲು let us understand the simulation ಮುಖಾಂತರ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಟ್ರೈ ಮಾಡೋಣ. ಬನ್ನಿ, ಐಸೋಥರ್ಮಲ್ ಕಂಪ್ರೆಷನ್ ಮತ್ತೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಒಂದು ಸ್ಮಾಲ್ ಡೀಟೇಲ್ಸ್ ನ ನೋಡೋಣ. ಇಲ್ಲಿ ಒಂದು ಸಿಮ್ಯುಲೇಷನ್ ರನ್ ಆಗ್ತಾ ಇದೆ. ಸೊ ನೋಡಿ, ಈ ಗ್ಯಾಸು ಐಡಿಯಲ್ ಗ್ಯಾಸ್ ಅಂತ ಅನ್ಕೊಳ್ಳೋಣ. ಸಪೋಸ್ ಇವೆಲ್ಲಾನು ಎಂತ ಕಂಟೈನರ್ಸ್ ಆಗಿರುತ್ತೆ, ಐ ಮೀನ್ ಸರೌಂಡಿಂಗ್ಸ್ಗೆ ಎಕ್ಸೆಸ್ ಹೀಟ್ನ ವಾಪಸ್, ಐ ಮೀನ್ ಎಕ್ಸೆಸ್ ಹೀಟ್ನ ಎಮಿಟ್ ಮಾಡಲ್ಲ. ಸೊ ಓನ್ಲಿ ದ ವೇ ವೇರ್ ಹೀಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇಸ್ ಬಾಟಮ್ ಅಲ್ಲಿ ಮಾತ್ರ ಹೀಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅಂದ್ರೆ ಹೀಟ್ನ ಕೊಡಬಹುದು ಅಥವಾ ತೆಗಿಬಹುದು ಫ್ರಮ್ ದ ಬಾಟಮ್. ದರ್ ಇಸ್ ಓನ್ಲಿ ಒನ್ ಪಾಸಿಬಿಲಿಟಿ. ಸೊ ಲೆಟ್ ಅಸ್ ಅಸ್ಯೂಮ್, ನೋಡಿ ಇಲ್ಲಿ ಟೆಂಪರೇಚರ್ 150 ಕೆಲ್ವಿನ್ ಇದೆ, ಏನೋ ಒಂದು ಇಂಟರ್ನಲ್ ಎನರ್ಜಿ ಇರುತ್ತೆ. ಈಗ ನಾನೇನಾದ್ರೂ ಒಂದು 10 ಜೌಲ್ ಆಫ್ ವರ್ಕ್ ಅನ್ನ ಮಾಡಿದ್ರೆ, ಅಂದ್ರೆ ಕಂಪ್ರೆಸ್ ಮಾಡಿದ್ರೆ ಗ್ಯಾಸ್ನ, ಇಂಟರ್ನಲ್ ಎನರ್ಜಿ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಹೌದಾ? ಸೊ ನೋಡಿ, ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಯ್ತು ಕಂಪ್ರೆಸ್ ಆದಾಗ. ಸೊ ಬಟ್ ಟೆಂಪರೇಚರ್ ಚೇಂಜ್ ಆಯ್ತಲ್ಲ ಸರ್. ನೋಡಿ, ಟೆಂಪರೇಚರ್ ಚೇಂಜ್ ಆಗದಿರ ಇರ್ಬೇಕಂದ್ರೆ ಎಷ್ಟು ವರ್ಕ್ ಆಗಿದೆಯೋ ಅಷ್ಟು ಹೀಟ್ ಎನರ್ಜಿನ ರಿಮೂವ್ ಮಾಡಬೇಕಾಗತ್ತೆ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇವೆರಡು ಸೈಮಲ್ಟೇನಿಯಸ್ ಆಗಬೇಕು. ಇಲ್ಲಿ ನನಗೆ ಪಾಸಿಬಲ್ ಇಲ್ಲ, ಹಾಗಾಗಿ ಒಂದಾದ್ಮೇಲೆ ಒಂದು ತೋರಿಸ್ತಾ ಇದೀನಿ. ಸಪೋಸ್ ಸ್ಮಾಲ್ ಚೇಂಜ್ ಇನ್ ದ ಟೆಂಪರೇಚರ್ ಆದ್ರೂ ಅಷ್ಟು ಹೀಟ್ನ, ಅದ್ರ ರಿಲೇಟೆಡ್ ಹೀಟ್ನ ತೆಗೆದ್ಬಿಡಬೇಕು. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಐಸೋಥರ್ಮಲ್ ಪ್ರೋಸೆಸ್. ಸೊ ಅದೇ ರಿವರ್ಸ್ ನ ಮಾಡೋಣ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಬೇಸಿಕಲಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದ್ರೆ ಅದರ ಟೆಂಪರೇಚರ್ ಕಮ್ಮಿ ಆಗುತ್ತೆ, ಅಂದ್ರೆ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ. ಬಟ್ ಕಮ್ಮಿ ಆಗ್ದಿರಾ ನೋಡ್ಕೋಬೇಕು ಅಂದ್ರೆ ಅಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು. ಸೊ ದೆನ್ ಯು ಕ್ಯಾನ್ ಮೇಂಟೈನ್ ದ ಟೆಂಪರೇಚರ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಆಗಲ್ಲ ಎರಡೂ ಒಟ್ಟಿಗೆ ಮಾಡೋದಕ್ಕೆ, ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಮೀನ್. ಸೊ ಎರಡು ಸೈಮಲ್ಟೇನಿಯಸ್ ಆಗಿ ಆಗಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎರಡು ಸೈಮಲ್ಟೇನಿಯಸ್ ಆಗಿ ಆಗಬೇಕು. ಅಂದ್ರೆ ಎಕ್ಸ್ ಜೌಲ್, ಡೆಲ್ಟಾ ಎಕ್ಸ್ ಜೌಲ್ ತುಂಬಾ ಸ್ಲೋ ಆಗಿ ಹಾಕಬೇಕು. ರಪ್ ಅಂತ ಕಂಪ್ರೆಸ್ ಮಾಡಿಬಿಟ್ಟು ನಾವು ಗ್ಯಾಸ್, ಐ ಮೀನ್ ಹೀಟ್ ನ ರಿಮೂವ್ ಮಾಡ್ತೀವಿ ಅಂದ್ರೆ ಇದು ಆಗಲ್ಲ. ಸೊ ತುಂಬಾ ಸ್ಲೋ ಆಗಿ ಹೋಗಬೇಕು. ಸೊ ಮೇ ಬಿ 0.01 ಜೌಲ್ ನ ಕಂಪ್ರೆಸ್ ಮಾಡಿ, ಐ ಮೀನ್ ವರ್ಕ್ ಅನ್ನ ಮಾಡಿ 0.01 ಜೌಲ್ ಹೀಟ್ ನ ರಿಮೂವ್ ಮಾಡಬೇಕು. ಮತ್ತೆ ಸ್ಮಾಲ್ ಸ್ಟೆಪ್, ಇನ್ನೊಂದು ಸ್ಮಾಲ್ ಸ್ಟೆಪ್, ಇನ್ನೊಂದು ಸ್ವಲ್ಪ ಹೀಟ್ ನ ರಿಮೂವ್ ಮಾಡಬೇಕು. ಆ ತರ ತುಂಬಾ ಸ್ಲೋ ಆಗಿ ಹೋದ್ರೆ ಈ ಪ್ರೋಸೆಸ್ ಪಾಸಿಬಲ್ ಇದೆ. ಸೊ ಅದೇ ರೀತಿ ಅದರ್ ಸೈಡ್ ಇಫ್ ದ ಗ್ಯಾಸ್ ಇಸ್ ಬೀಂಗ್ ಎಕ್ಸ್ಪ್ಯಾಂಡೆಡ್, ಉಲ್ಟಾ ಹೇಳ್ದೆ ಅನ್ಸುತ್ತೆ. ಓಕೆ, ಇಲ್ಲಿ ಗ್ಯಾಸ್ನ ಈ ಕಡೆ ಬರ್ಬೇಕಾಯ್ತು. ಸೊ ಇಲ್ಲಿ ಗ್ಯಾಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೀವಿ. 1 ಜೌಲ್ ಆಫ್ ವರ್ಕ್ ಇಸ್ ಡನ್ ಬೈ ದ ಗ್ಯಾಸ್ ಏನಾದ್ರು 1 ಜೌಲ್ ಅಷ್ಟು ಎಕ್ಸ್ಪ್ಯಾಂಡ್ ಆದ್ರೆ 1 ಜೌಲ್ ಅಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು. ಸೊ ತುಂಬಾ ಸ್ಲೋ ಆಗಿ ಹೋಗಬೇಕು. ಇಟ್ ಇಸ್ ನಾಟ್ ಲೈಕ್ ಫಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಆಮೇಲೆ ಹೀಟ್ ಸಪ್ಲೈ ಮಾಡಿ, ಈ ತರ ಅಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್
ಸೊ ಒಂದೊಂದು ಸ್ಟೆಪ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ದೇರ್ಫೋರ್ ಐಸೋಥರ್ಮಲ್ ಪ್ರೋಸೆಸ್ ಇಸ್ ಎ ವೆರಿ ಸ್ಲೋ ಪ್ರೋಸೆಸ್. ಫಾಸ್ಟ್ ಆಗಿ ಇದನ್ನ ಮಾಡೋಕ್ಕಾಗಲ್ಲ. ಫಾಸ್ಟ್ ಆಗಿ ಮಾಡಿದ್ರೆ ಅದು ಹೀಟ್ ಟ್ರಾನ್ಸ್ಫರ್ ಆಗೋದು ಕೂಡ ಟೈಮ್ ಸಿಗಲ್ಲ. ದೇರ್ಫೋರ್ ಯು ಶುಡ್ ಹ್ಯಾವ್ ಎ ಸ್ಲೋ ಫೇಸ್ for doing an isothermal process. So ಈಗ ಎರಡಕ್ಕೂ ಗ್ರಾಫ್ಸ್ ಇದೆ, PV diagrams, isothermal expansion ಮತ್ತೆ isothermal compression ಗೆ. So when the gas is being expanded, volume ಜಾಸ್ತಿ ಆಗುತ್ತೆ. This is volume in x axis, pressure in y axis. ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. So the slope, so the graph PV curve for an isothermal process ಈ ತರ ಹೋಗುತ್ತೆ. ಸೊ ಇಲ್ಲಿ P1 V1 ಇದೆ ಅನ್ಕೊಳ್ಳೋಣ, ಇಲ್ಲಿ P2 V2 ಇದೆ ಅಂತ ಅನ್ಕೊಳ್ಳೋಣ. ಸೊ ಟೆಂಪರೇಚರ್ ಎರಡೂ ಕಡೆ ಸೇಮ್ ಇರುತ್ತೆ. ಸೊ ದಿಸ್ ಕೈಂಡ್ ಆಫ್ ಗ್ರಾಫ್ ಇಸ್ ಕಾಲ್ಡ್ ಆಸ್ ದ PV curve ಫಾರ್ ಐಸೋಥರ್ಮಲ್ ಕಂಪ್ರೆಷನ್. ಉಲ್ಟಾ ಎಕ್ಸ್ಪಾನ್ಷನ್ ಕರೆಕ್ಟ್ ಆಗಿದೆ. ವಾಲ್ಯೂಮ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಪ್ರೆಷರ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ದಿಸ್ curve is also called as isotherm. The PV diagram for isothermal process is also called as isotherms. ಇದನ್ನ isotherms ಅಂತ ಕರಿತೀವಿ. ಸೊ ಈಗ ಇದರ ಏರಿಯಾ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ದಟ್ ಈಸ್ ಗಿವೆನ್ ಬೈ W is equals to mu RT logarithm of V2 divided by V1. ಸೊ ನಾವು ಏರಿಯಾನ ಕ್ಯಾಲ್ಕುಲೇಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ಮ್ಯಾಥಮೆಟಿಕಲ್ ಈಕ್ವೇಷನ್ ನ ಬರೀಬಹುದು. ಅದೇ ತರ ನೋಡಿ, ಆರೋ ಮಾರ್ಕ್ ಇಂಪಾರ್ಟೆಂಟ್. The pressure is decreasing, volume is increasing. For an isothermal compression ಅಂದ್ರೆ ಜಾಸ್ತಿ ವಾಲ್ಯೂಮ್ ಇಂದ ಕಮ್ಮಿ ವಾಲ್ಯೂಮ್ ಗೆ ಹೋಗುತ್ತೆ. So therefore the curve will be somehow like this. ಈ ತರ ಇರುತ್ತೆ. ಕಂಪ್ರೆಷನ್ ಆಗ್ತಾ ಇದೆ, ವಾಲ್ಯೂಮ್ ಕಮ್ಮಿ ಆಗ್ತಾ ಇದೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ವಿ ಕಾಲ್ ದಿಸ್ ಕೈಂಡ್ ಆಫ್ ದ ಕರ್ವ್ ಆಸ್ ಐಸೋಥರ್ಮ್ ಅಗೈನ್, ಅಂಡ್ ದ ವರ್ಕ್ ಡನ್ ಇಸ್ ಗಿವನ್ ಬೈ W is equals to mu. ಆಬ್ವಿಯಸ್ಲಿ V2 ಕಮ್ಮಿ ಇದೆ, V1 ಜಾಸ್ತಿ ಇದೆ. ಸೊ ವರ್ಕ್ ಏನ್ ಬರುತ್ತೆ, ಮೈನಸ್ ಬರುತ್ತೆ. ಈ ಟರ್ಮ್ ಕೊಡುತ್ತೆ ಮೈನಸ್, ಸಪರೇಟ್ ಆಗಿ ಮೈನಸ್ ಆಡ್ ಮಾಡೋ ಅಷ್ಟಿಲ್ಲ. ಈ ಟರ್ಮ್ ಅದೇ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಮೇಕ್ ಶೂರ್ ಇಟ್ ವಿಲ್ ಕಮ್ ಮೈನಸ್. ಈ ಟರ್ಮ್ ಇದೆಯಲ್ಲ, ಲಾಗ್ ಆಫ್ ದ ಟರ್ಮ್, ಅದನ್ನ ಸಾಲ್ವ್ ಮಾಡಿದ್ರೆ ಮೈನಸ್ ಬರುತ್ತೆ. ಯು ನೀಡ್ ನಾಟ್ ಟು ಸಾಲ್ವ್ ಅಗೇನ್, ಅಂದ್ರೆ ಎಕ್ಸ್ಟ್ರಾ ಮೈನಸ್ ನಾವು ಇಲ್ಲಿ ಫಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ಅಬೌಟ್ ದ PV curves or isotherms of a isothermal process. ನೋಟ್ ಮಾಡ್ಕೊಳ್ಳಿ. ವಿಲ್ ಹ್ಯಾವ್ ಸಮ್ ಮೋರ್ ಡಿಸ್ಕಷನ್ ಆನ್ ದ ವರ್ಕ್ ಡನ್ ಈಕ್ವೇಷನ್. ನಾ ಹೇಳಿದ ಗ್ರಾಫು ಇಲ್ಲಿ ಕಂಪ್ಯೂಟರ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ಹಾಕಿದ್ದೀನಿ ನೋಡಿ. ಸೇಮ್ ಗ್ರಾಫ್ ಆಗ್ಲೇ ಏನ್ ಹೇಳಿದೆ, ಸೇಮ್ ಗ್ರಾಫು ನಾನು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಹಾಕಿದ್ದೇನೆ. ಸೊ ಇನ್ನೊಂದು ಎರಡು ಟಾಪಿಕ್ ಇದೆ, ಲೆಟ್ಸ್ ಸಿ. ಇದನ್ನ ಕ್ಲೋಸ್ ಮಾಡ್ಲಿಕ್ಕೆ ಹೊರಟಿನಿ. ಗ್ರಾಫ್ನ ಬೇಕಾದ್ರೆ ಒಂಚೂರು ಲುಕ್ ಹಾಕೊಳ್ಳಿ, ಪಾಸ್ ಮಾಡಿ, ನಾನು ರಿಮೂವ್ ಮಾಡಿದೆ, ಡನ್. ಓಕೆ, ಸೊ ಒಂದು PV ಕರ್ವ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಆನ್ ಐಸೋಥರ್ಮ್. ಐಸೋಥರ್ಮ್ ಏನಿಲ್ಲ, PV ಡಯಾಗ್ರಾಮ್ ಫಾರ್ ಆನ್ ಐಸೋಥರ್ಮಲ್ ಪ್ರೋಸೆಸ್. ಸೊ ಈಗ ಇದು ಸ್ಟ್ರೈಟ್ ಲೈನ್ ಇಲ್ಲ, ಇಟ್ಸ್ ಎ ಕರ್ವ್. ಕರ್ವ್ಗೆ ಸ್ಲೋಪ್ ಚೇಂಜ್ ಆಗ್ತಾ ಇರತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗ್ತಾ ಇರತ್ತೆ. ಪ್ರತಿ ಒಂದು ಪಾಯಿಂಟ್ ಟ್ಯಾಂಜೆಂಟ್ ನ ಡ್ರಾ ಮಾಡಿ, ಆ ಟ್ಯಾಂಜೆಂಟ್ ಸ್ಲೋಪ್ ಏನಿರುತ್ತೋ ಆ ಪಾಯಿಂಟ್ ನಲ್ಲಿ ಕರ್ವ್ಗೆ ಸ್ಲೋಪ್ ಅಷ್ಟಿರುತ್ತೆ. ಈ ಪಾಯಿಂಟ್ ನಲ್ಲಿ ನನ್ಗೆ ಏನಾದ್ರು ಸ್ಲೋಪ್ ಬೇಕಾದ್ರೆ ಡ್ರಾ ಮಾಡಿ, ಆ ಟ್ಯಾಂಜೆಂಟ್ ಸ್ಲೋಪ್ ಎಷ್ಟಿರುತ್ತೆ, ದಟ್ ಇಸ್ ದ ಸ್ಲೋಪ್ ಆಫ್ ದ ಕರ್ವ್ ಅಟ್ ದ ಗಿವೆನ್ ಪಾಯಿಂಟ್. ಅದೇ ಈ ಪಾಯಿಂಟ್ ನಲ್ಲಿ ಬೇಕಾದ್ರೆ ಅಲ್ಲಿ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡ್ಕೊಳ್ಳಿ, ಅಲ್ಲಿ ಸ್ಲೋಪ್ ಏನಿರುತ್ತೋ ದಟ್ ಇಸ್ ದ ಸ್ಲೋಪ್ ಆಫ್ ದ ಕರ್ವ್ ಅಟ್ ದಟ್ ಪಾಯಿಂಟ್. ಸೊ ದಟ್ ಮೀನ್ಸ್ ವಾಟ್ ಐ ಮೀನ್ ಟು ಸೇ ಇಸ್, ಸ್ಟ್ರೈಟ್ ಲೈನ್ ಗೆ ಸ್ಲೋಪ್ ಕಾನ್ಸ್ಟೆಂಟ್ ಇರುತ್ತೆ, ಹೌದಾ? ಈ ತರ ಇದ್ರೆ ಸ್ಟ್ರೈಟ್ ಲೈನ್ ಕಾನ್ಸ್ಟೆಂಟ್ ಇರ್ತಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಚೇಂಜಿಂಗ್. ಚೇಂಜ್ ಆಗ್ತಿರೋದ್ರಿಂದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಇದು ವಾಲ್ಯೂಮ್, ಇದು ಎಕ್ಸ್, ಇದು ಪ್ರೆಷರ್ ಇನ್ ವೈ ಆಕ್ಸಿಸ್, ಯಾವುದೋ ಒಂದು ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಆಬ್ವಿಯಸ್ಲಿ ಕಾನ್ಸ್ಟೆಂಟ್ ಅಂತೂ ಇಲ್ಲ, ಒಂದೊಂದು ಪಾಯಿಂಟ್ ನಲ್ಲಿ ಒಂದೊಂದು ಸ್ಲೋಪ್ ಇದೆ. ಸೊ ಲೆಟ್ us have a mathematical discussion on this one. So that is PV is equals to constant. That is our equation of state for an isothermal process. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ P delta V plus V delta P is equals to constant. So differentiation of constant is 0. ಹೌದಾ? ಸೊ ನೋಡಿ, ಈ ಕರ್ವ್ಗೆ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿ, ಮತ್ತೆ ಅಲ್ಲಿ ಅದಕ್ಕೆ ಟ್ರಯಾಂಗಲ್ ನ ತಗೊಂಡು ಡೆಲ್ಟಾ ಪಿ ವೈ ಆಕ್ಸಿಸ್, ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್, ನೆನಪಿದ್ಯಾ? ಸೊ ಇದನ್ನೇ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ. ವೈ ಮತ್ತೆ ಎಕ್ಸ್ ಆದ್ರೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂತ ಕರಿತಿದ್ವಿ.
ಸೊ ಬಟ್ ಇಲ್ಲಿ ಪಿ ಮತ್ತೆ ವಿ ಇರೋದ್ರಿಂದ ಡೆಲ್ಟಾ ಪಿ ಬೈ ಡೆಲ್ಟಾ ವಿ ಇಸ್ ದ ಸ್ಲೋಪ್ ಆಫ್ ದ ಕರ್ವ್ ಅಟ್ ದ ಗಿವೆನ್ ಪಾಯಿಂಟ್, ಈ ಪಾಯಿಂಟ್ ನಲ್ಲಿ. ಅದೇ ತರ ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಬರೆದು ಫೈಂಡ್ ಔಟ್ ಮಾಡಿದ್ರೆ ಅಲ್ಲಿ ಸ್ಲೋಪ್ ಸಿಕ್ತಿತ್ತು. ಸೊ ಹಾಗಾದ್ರೆ ನನಗೆ ಡೆಲ್ಟಾ ಪಿ ಬೈ ಡೆಲ್ಟಾ ವಿ ಸಿಕ್ಕಿದ್ರೆ ಸಾಕು, ನನಗೆ ಸ್ಲೋಪ್ ಸಿಕ್ದಂಗೆ. ಸೊ ವಾಟ್ ಐ ಡೂ ಇಸ್ ವಿ ಡೆಲ್ಟಾ ಪಿ ದಟ್ ಇಸ್ ಈಕ್ವಲ್ಸ್ ಟು ಮೈನಸ್, ಇದನ್ನ ಆ ಕಡೆ ಕಳಿಸ್ಕೊಂಡಿದ್ದೀನಿ, ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಡಿವೈಡೆಡ್ ಬೈ ವಿ. ಸೊ ದಿಸ್ ಈಸ್ ದ ಸ್ಲೋಪ್ ಆಫ್ ದ ಕರ್ವ್ ಅಟ್ ಎ ಗಿವೆನ್ ಪಾಯಿಂಟ್. ಅದರ ಅರ್ಥ ಏನಪ್ಪಾ ಅಂದ್ರೆ, ಈಗ ಯಾವುದೋ ಒಂದು ಜನರಲ್ ಪಾಯಿಂಟ್ ಅಲ್ಲಿ ಬ್ಲೈಂಡ್ ಆಗಿ ಈ ಪಾಯಿಂಟ್ ನ ಸ್ಲೋಪ್ ಎಷ್ಟು ಅಂತ ಕೇಳಿದ್ರು, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ವಾಟ್ ಇಸ್ ದ ಪ್ರೆಷರ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್. ಆ ಪಾಯಿಂಟ್ ನ ಪ್ರೆಷರ್ ಎಷ್ಟಿದೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆ ವಾಲ್ಯೂಮ್ ಎಷ್ಟಿದೆ ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್ ಇಲ್ಲಿ ಮೈನಸ್ ಮಾಡ್ತಿದ್ದೆ ಬರ್ತಿದೆಯಲ್ಲ, ಏನ್ ಸರ್ ಅದು? ಸೊ ನೋಡಿ ಕಂದ, ಇದು ನೆಗೆಟಿವ್ ಸ್ಲೋಪ್ ಕರ್ವ್ ಈ ತರ ಇರೋದ್ರಿಂದ ನೆಗೆಟಿವ್ ಸ್ಲೋಪ್ ಬರಲೇಬೇಕು. ಆರ್ ಯು ಗೆಟಿಂಗ್? ಸೊ ಅದೇ ಕರ್ವ್ ಏನಾದ್ರು ಈ ತರ ಇದ್ದಿದ್ರೆ ಪಾಸಿಟಿವ್ ಸ್ಲೋಪ್ ಬರ್ತಿತ್ತು. ದಿಸ್ ಇಸ್ ದ ಪಾಸಿಟಿವ್ ಸ್ಲೋಪ್, ದಿಸ್ ಇಸ್ ದ ನೆಗೆಟಿವ್ ಸ್ಲೋಪ್. ಯಾವುದೋ ಒಂದು ಜನರಲ್ ಪಾಯಿಂಟ್ ಅಲ್ಲಿ ಸ್ಲೋಪ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕಾದ್ರೆ ಯು ಜಸ್ಟ್ ಯೂಸ್ ದಿಸ್ ಫಾರ್ಮುಲಾ ಮೈನಸ್ ಪಿ ಡಿವೈಡೆಡ್ ಬೈ ವಿ, ದಟ್ ಈಸ್ ದ ಸ್ಲೋಪ್ ಆಫ್ ಎ ಗಿವನ್ isotherm. So isotherm ಅಂದ್ರೆ ಏನಿಲ್ಲ, PV diagram of a isothermal process is called as isotherm. ಇದಕ್ಕೊಂದು ಸ್ಪೆಷಲ್ ನೇಮ್ ನ ಕೊಟ್ಟಿದ್ದಾರೆ ಅಷ್ಟೇ, ಐಸೋಥರ್ಮ್ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಲಾಸ್ಟ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್. ನೋಡಿ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡ್ತೇನೆ, ತಲೆ ಕೆಡ್ಸ್ಕೋಬೇಡಿ. ಎಲ್ಲಾ ಪ್ರೋಸೆಸ್ ಆದ್ಮೇಲೆ ಎಲ್ಲ ಮಿಕ್ಸ್ ಹೊಡೆದು ಆ ಪ್ರೋಸೆಸ್ ನ ಈ ಪ್ರೋಸೆಸ್ಗೆ ಲಿಂಕ್ ಮಾಡಿ, ಈ ಪ್ರೋಸೆಸ್ ನ ಆ ಪ್ರೋಸೆಸ್ಗೆ ಲಿಂಕ್ ಮಾಡಿ, ಸೊ ಏನೇನೋ ಮಾಡಿ ಪ್ರಾಬ್ಲಮ್ಸ್ ನ ಮಾಡಿಸ್ತೀನಿ, ಡೋಂಟ್ ವರಿ. ಓಕೆ, ಸ್ವಲ್ಪ ವರ್ಕ್ ಡನ್ ಮೇಲೆ ಸ್ವಲ್ಪ ಡಿಸ್ಕಷನ್ ಇದೆ. W equals to mu RT logarithm of V2 divided by V1. So ಇದನ್ನೇ ಬೇಸ್ with base 10 into V2 divided by V1. ನೋಡಿ L ಅಂತ ಬರೆದ್ರೆ it is understood, natural logarithm. So ಮತ್ತೆ LOG with base E ಅಂತ ಬರೆಯೋ ಅವಶ್ಯಕತೆ ಇಲ್ಲ, it is understood. ಓಕೆ, ಇದಕ್ಕೊಂಚೂರು ಆಪರೇಷನ್ ಮಾಡೋಣ. ಮೋಸ್ಟ್ಲಿ ಇದನ್ನ ಕೆಮಿಸ್ಟ್ರಿಯಲ್ಲಿ ನೋಡಿರ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೊಂದು ಆಪರೇಷನ್ ಮಾಡೋಣ. ವಿ ಹ್ಯಾವ್ P1 V1 is equals to P2 V2. ಅರೆ PV is equal to constant for an isothermal process. ಅದನ್ನ ಯೂಸ್ ಮಾಡಿ ಇದನ್ನ ಬರೀತಾ ಇದ್ದೀನಿ. ಸೊ ಹಾಗಾದ್ರೆ V2 divided by V1 ನಾನು P1 divided by P2 ಅಂತ ಬರೆಯಬಹುದು. ಸೊ V1 ನ ಇಲ್ಲಿ ಕಳಿಸ್ಕೊಂಡ್ರೆ P1 by P2. ಸೊ ಹಾಗಾದ್ರೆ ಈ ಟರ್ಮ್ ಇದೆಯಲ್ಲ, ಇದನ್ನ ಇನ್ನೊಂದು ತರ ಬರೀಬಹುದು. W is equals to mu RT into logarithm of P1 divided by P2. So that is one form of equation. ಸೊ ಇಲ್ಲೊಂದು ಫಾರ್ಮ್ ಇದೆ, ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ. ಸೊ ದಿಸ್ ಕ್ಯಾನ್ ಬಿ ಫರ್ದರ್ ರಿಟರ್ನ್ ಆಸ್. ಸೊ ಇದು ಯಾವುದಕ್ಕೆ ನಾವು ಅಪ್ಲೈ ಮಾಡ್ತಾ ಇರೋದು? ಫಾರ್ ಅನ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸ್ ಅಂದ್ರೆ ಪಕ್ಕಾ PV is equals to mu RT ಆಗಿರ್ಲೇಬೇಕಾ? ಅಂಡ್ ಅಗೈನ್ P1 V1 is equals to P2 V2, that is equals to mu RT1, that is equals to mu RT2. So ಮತ್ತೆ T2 ಎರಡು ಸೇಮ್ ಇರೋದ್ರಿಂದ, ಸೊ T1 T2 ಸೇಮ್ ಇರೋದ್ರಿಂದ, ಸೊ ಯು ಕ್ಯಾನ್ ಈಕ್ವೇಟ್ P1 V1 ನ ಬೇಕಾದ್ರೆ mu RT ಅಂತ ಬರೀಬಹುದು, P2 V2 ನ ಬೇಕಾದ್ರೆ mu RT ಅಂತ ಬರೀಬಹುದು. ಜಸ್ಟ್ ರಿವರ್ಸ್ ಹೇಳ್ತೀನಿ ನೋಡಿ. ಈಗ mu RT ನ ನಮ್ ಬೇಕಾದ್ರೆ P1 V1 ಅಂತಾನೂ ಬರೀಬಹುದು ಅಥವಾ P2 V2 ಅಂತಾನಾದ್ರೂ ಬರೀಬಹುದು. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ W is equals to P1 V1, I will use this relation into logarithm of P1 divided by P2, that is equals to P1 V1 into logarithm of P1 P2 ನ V2 by V1 ಅಂತ ಬರೀಬಹುದಾ? V divided by V2 ಹೀಗಾದ್ರೂ ಬರ್ಕೋಬಹುದು. ಎನಿ ಈಕ್ವೇಶನ್ ಐ ಕ್ಯಾನ್ ಯೂಸ್, ನಂಗೇನು ಅಬ್ಜೆಕ್ಷನ್ ಇಲ್ಲ. ಯಾವ ಈಕ್ವೇಶನ್ ಬೇಕಾದ್ರೂ ನಾನು ಯೂಸ್ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ಸಿಚುವೇಶನ್. ಅದೇ ತರ ಅದೇ ಈಕ್ವೇಶನ್ ನ P1 V1 ಬದಲು P2 ಅಂತ ಬರ್ಕೊಂತೀನಿ. ಅರೆ ಇಲ್ಲಿರೋದು mu RT ತಾನೆ, mu RT ಗೆ P1 V1 ಆದ್ರೂ ಬರಬಹುದು, P2 V2 ಆದ್ರೂ ಬರೀಬಹುದು. P2 V2 into logarithm of P1 divided by P2, that is equals to P2 V2 into logarithm of P2 divided by V1. So I can use any of this equation. So I hope you understood. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಎಂಜಾಯ್ ಮಾಡಿದೆ ಅಂತ ಅನ್ಕೋತೀನಿ. ಸೊ ಪಕ್ಕ ಕಾನ್ಸೆಪ್ಟ್ ಕ್ಲಿಯರ್ ಆಗಿರುತ್ತೆ. ಸೊ ಐ ಆಮ್ ವೆರಿ ಶೂರ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ಸು ಎಲ್ಲ ಒಟ್ಟಿಗೆ ಮಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋ, ದಟ್ ಈಸ್ ಆನ್ ಅಡಿಯಾಬೆಟಿಕ್ ಪ್ರೋಸೆಸ್. ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್.